ಕಲಂದರ್ಗಳು ಹಸಿವು ತಾಳಲಾರದೆ ಒದ್ದಾಡುತ್ತಿದ್ದಾರೆ. ಕಲಂದರ್ ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ. ವೃದ್ಧರು ರೋಗ ರುಜಿನ ಗುಣಪಡಿಸಲಾಗದೆ ಕಣ್ಣೀರಿಡುತ್ತಿದ್ದಾರೆ. ಇಷ್ಟೆಲ್ಲ ನೋವು ಅನುಭವಿಸಿದ್ರೂ ಇವರ ಕೂಗು ಸರ್ಕಾರಕ್ಕೆ ಕೇಳಿಸುತ್ತಿಲ್ಲ. ಕಲಂದರ್ಗಳ ಮನೆಯಲ್ಲಿ ಕರಡಿ ಲಕ್ಷ್ಮಿಯಾಗಿದ್ಲು. ಆಕಿನ ಲಕ್ಷ್ಮಿ ಅಂತಲೇ ಪೂಜಿಸ್ತಿದ್ರು. ಆದರೆ ಈಗ ಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದಾಳೆ. ಹಾಗಾಗಿ ಇವರ ಬದುಕು ಬೀದಿಗೆ ಬಂದಿದೆ. ಇವರೆಲ್ಲ ಈ ಹೆಂಗಸರೆಲ್ಲ ಈಗ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಬನ್ನಿ ಅವರ ಬದುಕು ಯಾವ ರೀತಿ ದುಸ್ತರಾಗಿದೆ ಕರಡಿ ಇಲ್ಲದೆ ಅಂತ ಕೇಳೋಣ. ಕರಡಿ ಇಲ್ಲದೆ ಯಾವ ರೀತಿ ಪರಿಸ್ಥಿತಿ ಬಂದಿದೆ ನಿಮಗೆ? ನಮಗೆ ಈಗ ನೋಡಿ ಮೇಡಮ್, ಅವಾಗೆಲ್ಲ ಚೆನ್ನಾಗಿರ್ತಿತ್ತ ನಮ್ಮದು ಕರಡಿ ಇದ್ದಾಗ. ಈ ಸಲ ಎಲ್ಲ ನಮ್ಗೆ ದುಡಿಲಿಕ್ಕೆ, ಊಟ ಮಾಡಲಿಕ್ಕೆ, ಮಕ್ಳಿಗೆ ಓದಿಸ್ಲಿಕ್ಕೆ ಎಲ್ಲದಕ್ಕೂ ತೊಂದರೆ ಆಗಿದೆ. ನಮಗೆ ಊಟ ಬಟ್ಟಲ್ಲಿ ಕಷ್ಟ, ಊಟ ಮಾಡಲಿ ಕಷ್ಟ. ನಮಗೆ ಪ್ರತಿಯೊಂದಲ್ಲಿ ಕಷ್ಟನೇ. ಲಗ್ನ ಮಾಡ್ಬೇಕಂದ್ರೆ 2 ಲಕ್ಷ ರೊಕ್ಕ ಬೇಕು. ಇವಾಗ ಆ ಕಡೆ ಕಳ್ಳಿಗೆ ಹಿಡ್ಕೊಂಡು ಹೋಗ್ಬಿಟ್ರು. ನನ್ನ ಮಗಗೆ ಕಸ್ಕೊಂಡು ಹೊಡೆದು ಕರ್ಕೊಂಡು ಹೋಗ್ಬಿಟ್ರಮ್ಮ. ನಾವು ದುಡ್ಕೋಬೇಕು. ಇವಾಗ ನಾವು ಊರಾಗ ಹೋಗ್ಬೇಕು, ದುಡ್ಕೊಂಡು ತಿನ್ಬೇಕು ಅಷ್ಟೇ. ಬೇಡ್ಕೊಂಬರ್ಬೇಕು. ಬಿಟ್ಟರಮ್ಮ 4 ವರ್ಷ ಮೇಲೆ ಬಿಟ್ಟಾರ. ಭಾಳ ಖರ್ಚು ಆತಮ್ಮ. ಒಂದೊಂದು ಏಟು ಹೋದ್ರೆ 3 ಸಾವಿರ 4 ಸಾವಿರ ತಗೊಂಡು ಎಲ್ಲೋನೆಲ್ಲ ತಂದು ಸಾಲ ಮಾಡ್ಕೊಂಡು ಬೇಡ್ಕೊಂಡು ಬಂದು ಕರ್ಕೊಂಡ್ಬಂದಮ್ಮ ಮಗನಿಗೆ. ಭಾಳ ಕಷ್ಟ ಆಗ್ಬಿಡ್ತಮ್ಮ. ಇನ್ನ ನಡೀತಮ್ಮ. ಅದು ಇಲ್ಲ, ಪರಿಹಾರ ಕೊಟ್ಟಿಲ್ಲಮ್ಮ. ಇಲ್ಲ, ಏನೇನಿಲ್ಲಮ್ಮ. ನಾವು ಬೇಡ್ಕೊಂಬರ್ಬೇಕು, ಉಣ್ಬೇಕು. ಮೊಮ್ಮಕ್ಕಳನ್ನ 6 ಮಂದಿ ಇದಾರಮ್ಮ ನನಗೆ. ಇವಾಗ ನಮ್ಮ ಮಕ್ಕಳಿಗೆ ಓದಿಸೋಕು ಅದಕ್ಕೆ ಭಾಳ ಕಷ್ಟ ಆಗ್ತೈತೆ ನಿಮಗೆ. ಇವಾಗ ನೋಡಿ ನಮ್ಮ ಮಕ್ಕಳಿಗೆ ಇವಾಗ ಸೆಕೆಂಡ್ ಇಯರ್ ಓದಿದ್ದಾನೆ. ಭಾರಿ ಕಷ್ಟ ಆಗಿದೆ. ಮೊನ್ನೆ ನಾವು ಹೋಗಿ ಬಂಗಾರ ಸಾಮಾನು ಇಟ್ಟು ಬಂದು ಓದಿಸ್ತಾ ಇದ್ದೀವಿ ಮಗನಿಗೆ. ನಾವು ಬರ್ತೈತೆ ದುಡ್ಡು ಅಂತ ಯಾರೋ ಕಿವಾಳಿ ಇಟ್ಟರು, ಚೈನಾ ಇಟ್ಟರು, ಬೆಳ್ಳಿ ಇಟ್ಟರು, ಬಂಗಾರ ಇಟ್ಟರು ತಂದು ಆ ಥರ ಮಾಡಿ ಮಕ್ಕಳಿಗೆ ಸಾಲಿ ಫೀಸ್ಗೆ ಸೇರಿಸಿದ್ದಾರೆ ಎಲ್ಲ ದುಡ್ಡು. ಈಗ ಅವ್ರು ಕಾಯ್ತಾ ಇದ್ದಾರೆ. ಅವರು ಬಂದಿಲ್ಲ, ಯಾರು ಬಂದಿಲ್ಲ ಮೇಡಮ್. ನಮ್ಗೆ ಯಾರು ಕೊಡ್ತಾನೆ ಇಲ್ಲ ಮಕ್ಕಳಿಗೆ. ಎಲ್ಲದಕ್ಕೂ ಒಂದು ಕರಡಿಯೇ ನಿಮಗೆ ಅನುಕೂಲ ಆಗ್ತಿದೆ. ಅದೇ ಆಸ್ತಿ ನಮ್ಗೆ. ಅದಿದ್ರೆ ನಮ್ಗೆ ಲಕ್ಷ್ಮಿ ಆಗಿದ್ಲು. ಲಕ್ಷ್ಮಿ ತರ ಇವರು ಪೂಜೆ ಮಾಡ್ತಿದ್ರು, ಲಕ್ಷ್ಮಿ ಅಂತಲೇ ಭಾವಿಸ್ತಿದ್ರು. ಆದ್ರೆ ಈಗ ಲಕ್ಷ್ಮಿಯ ಗತಿ ಹೇಗಾಗಿದೆ ಅಂದ್ರೆ ಅದರ ಮಾರಣ ಹೋಮ ನಡೀತಾ ಇದೆ. ಅದಕ್ಕೆ ಇವರೆಲ್ಲ ಸೇರಿ ಕಣ್ಣೀರು ಹಾಕ್ತಾ ಇದ್ದಾರೆ. ನಾವು ಬಳ್ಳಾರಿ, ಕೊಪ್ಪಳ, ಕೋಲಾರ, ಧಾರವಾಡ ಮುಂತಾದೆಡೆ ಸುತ್ತಾಡಿದೆವು. ಎಲ್ಲ ಕಡೆ ಕಾಣಸಿಗೋದು ಬರೀ ನೋವಿನ ಕತೆ. ದುರಂತ ಅಂದ್ರೆ ಈ ಕಲಂದರ್ಗಳ ಬಳಿ ಪಡಿತರ ಚೀಟಿ ಇಲ್ಲ. ವಿಧವಾ ವೇತನ, ವೃದ್ಧಾಪ್ಯ ವೇತನ ಅಂದ್ರೆ ಗೊತ್ತೇ ಇಲ್ಲ. ಮನೆಯ ಒಡೆತನ ಇಲ್ಲವೇ ಇಲ್ಲ. ಇವೆಲ್ಲದರಿಂದ ನೊಂದು ಬೆಂದ ಕಲಂದರ್ಗಳು ತಮ್ಮ ನೋವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಈ ಕಲಂದರ್ ಜನಾಂಗ ಸಾಕಷ್ಟು ನೊಂದಿದೆ, ಬೆಂದಿದೆ. ಇದಕ್ಕೆ ಸಾಕ್ಷಿ ಒಂದು ಮಾಧ್ಯಮದ ಆಗಮಕ್ಕಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಊಟ ತಿಂಡಿಲ್ಲದೆ ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ. ಯಾಕಂದರೆ ಅವರ ಹೃದಯದೊಳಗೆ ಅಷ್ಟು ನೋವಿದೆ, ಬದುಕಿಗೆ ಬೇರೆ ದಾರಿಯೇ ಇಲ್ಲದಂತಾಗಿದೆ. ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ಎಷ್ಟು ಮಂದಿ ತಾಯಂದಿರು, ತಂದೆಯಂದಿರು ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಮಕ್ಕಳು ಕೂಡ ಬಂದಿದ್ದಾರೆ. ಯಾರಾದರೂ ಏನಾದರೂ ತಮಗೊಂದಿಷ್ಟು ಸಹಾಯ ಮಾಡಬಹುದಾ, ತಮ್ಮ ಬದುಕನ್ನು ಸುಗಮಗೊಳಿಸಲು ಎಲ್ಲಾದರೂ ಒಂದು ದಾರಿ ಸಿಗಬಹುದಾ ಅನ್ನುವಂಥ ಒಂದು ಆಸೆಯಿಂದ ಬಂದಿದ್ದಾರೆ. ಬನ್ನಿ ಅವ್ರ ಹತ್ರನೇ ನೇರವಾಗಿ ಮಾತಾಡೋಣ. ಯಾವ ರೀತಿ ಅವರು ನೊಂದಿದ್ದಾರೆ, ಬೆಂದಿದ್ದಾರೆ, ಏನು ನಿರೀಕ್ಷೆ ಮಾಡ್ತಿದ್ದಾರೆ ಅಂತ. ಅವ್ವ, ನೀವು ಮೊದಲು ಹೇಗಿದ್ರಿ? ಮೊದಲು ನಮ್ಮ ತಾಗಿ ಏನ್ರಿ ಏನೇನು ಇದ್ದಿಲ್ಕ ಗಂಡು ಮಕ್ಕಳು ಹೋಗಿ ದುಡ್ಕೊಂಬರ್ಸಿದ್ರಿ. ನಾವು ತಂದು ತಿಂತಿದ್ವಿ. ಮತ್ತು ಈಗ ಏನು ಮನೆ ಇಲ್ಲ, ಮಾರಿಲ್ಲ, ಎಲ್ಲ ಕಸ್ಕೊಂಡಿದ್ಕ ನಾವು ಕುಂತ್ಬಿಟ್ಟಿವಿ ನೋಡ್ರಿ. ಊಟಕ್ಕೆ ಕಷ್ಟ, ಎಲ್ಲ ಕಷ್ಟ ರೀ, ಎಲ್ಲ ತೊಂದರೆ ಏನ್ರಿ. ನಮಗೆಲ್ಲ ಕಷ್ಟ ಏನ್ರಿ, ಪೂರದ ಕಷ್ಟ ಏನ್ರಿ. ನಾವೊಂದು ತುತ್ತು ಒಂದು ಟೈಮ್ ಊಟ ಮಾಡ್ತೀವಿ, ಒಂದು ಟೈಮ್ ಎಲ್ಲರೂ ಕುಂತು ಬಿಟ್ಟಾರ. ಏನು ಎಲ್ಲಿ ಹೋದಂಗೆಲ್ಲ ಬಂದಂಗೆಲ್ಲ ನಮ್ಮ ಪರಿಸ್ಥಿತಿ ಹಿಂಗೈತೆ ಸರ್. ಎಲ್ಲೂ ಕೂಲಿ ನಾಲಿ ಸಿಗಲ್ವಾ ನಿಮಗೆ? ಹೋಗೋದಾಗಲ್ರಿ, ನಮ್ಮ ಕೂಲಿ ನಾಲಿ ಆಗೋದಾಗಲ್ಲ. ಅವ್ರು ತಂದು ಹಾಕ್ತಿದ್ರು, ನಾವು ಊಟ ಮಾಡ್ತಿದ್ವಿ. ಈಗ ಏನೇನಿಲ್ರಿ, ನಿಂತು ಬಿಟ್ಟೈತೆ ನಮ್ಮ ಕೈ ಕಾಲು. ದಿನ ಹಗಲಿ ರಾತ್ರಿ ನಾವು ನೆನೆಸ್ಕೊಂತಾನ ಇಷ್ಟು ದುಃಖ ಮಾಡ್ತೀವಿ ನೋಡ್ರಿ. ಆಮಾರ ಭಾರಿ ಕಷ್ಟ ಬಂದುಬಿಟ್ಟೈತ್ರಿ. ನಾವು ಹೋದಾಗ್ಲಿದ್ದ ನಮ್ಗೆ ಭಾರಿ ಕಷ್ಟ ಐತ್ರಿ. ಊಟಕ್ಕೆ ಇಲ್ಲ ಅಂತ ಕುಂತ್ಬಿಟ್ಟಿವಿ ನೋಡ್ರಿ. ಎಲ್ಲಿ ಹೋಗೋರು ಅವರು ದುಡ್ದೇ ಇಲ್ಲ. ಅದನ್ನು ಮಾಡ್ಕೊತ ಇದ್ದೀವಿ ರೀ ನಾವು. ಅದನ್ನು ದುಡಿದೀವಿ, ಅದನ್ನು ಓದಿವಿ. ಇವತ್ತಿಗಾದ್ರೆ ಮತ್ತು ಮುಂದಕ್ಕೆ ಹೋಗಿ ದುಡಿಬೇಕಂದ್ರೆ ಗುರ್ತಾಗವಲ್ರಿ. ನಾವು ಮನೆ ಇಲ್ಲರಿ, ಅದ್ರ ಮೇಲೆ ಜೋಳಿಗೆನ ಒಂದು ಹೊಲ ಮನೆ ನಮಗೆ. ಅದೇ ಒಂದು ಆಸ್ತಿ. ಆಸ್ತಿ ಬಿಟ್ಟು ಒಂದು ಬದಲೇ ಆಸ್ತಿ ಯಾವುದಿಲ್ಲ. ನಮ್ಮ ಅಜ್ಜನೂ ಮಾಡಿಲ್ಲ ಆಸ್ತಿ, ನಮ್ಮ ಮುತ್ತನೂ ಮಾಡಿಲ್ಲ. ಕರಡಿ ಒಂದೇ ನಮಗೆ ಆಸ್ತಿ. ಅದು ಯಾವಾಗ ಕರಡಿ ಅವ್ರು ಏನು ಮಾಡಿದ್ರು ರೀ, ನಿಮ್ಗೆ ಹೊಲ ಕೊಡ್ತೀವಿ, 2 ಹೊತ್ತು ಕೊಡ್ತೀವಿ, 4 ಎಕರೆ ಹೊಲ ಕೊಡ್ತೀವಿ ಅಂಥೇಳಿ ನಮಗೆ ಕರಡಿ ಅವ್ರು ಕಸ್ಕೊಂಡು ಹೋದ್ರಿ. ಆನಂತರ ಒಂದು ಮನೆ ಆದಮೇಲೆ ಹೊಲದಲ್ಲಿ ಒಂದು ಬೋರು ಎಲ್ಲ ಹಾಕ್ಸಿ ಕೊಡ್ತಾ ಇದೀವಿ. ನಾವು ಯಾವ ರೀತಿ ಹೇಳ್ತೀವಿ ಆ ರೀತಿ ನೀವು ಕೇಳ್ಕೊಂತ ಹೋಗ್ಬೇಕಂತ ಅವರು ಅಂದಿದ್ರು ಮೇಡಮ್. ನೀವು ಕೇಳ್ಕೊಂಡು ಹೋದ್ರಾ? ನಾವು ಅವ್ರ ಮಾತು ಕೇಳಿದ್ವಿ ಮೇಡಮ್. ಮೊನ್ನೆ ವಿಚಾರ
ಕೇಳಿ ಅವ್ರು ಎಲ್ಲೆಲ್ಲೂ ಸಿಕ್ಕಾಪಟ್ಟಿ ಕರೆದಲ್ಲಿ ಅಲ್ಲಿ ಮಠಲ್ಲಿ ಹೋಗಿ ಬಂದ್ವಿ ಮೇಡಮ್. ಅದು ಯಾವ ಸಾಲಿಗೆ ದುಡ್ಡು ತಲುಪಿಲ್ಲ. ಇನ್ನೊಂದನೇದು ನಮ್ಮ ಕಲಂದರ ಹೆಸರು ಹೇಳಿ ಅವರು ಏನು ತಾವ ತಿಂದಾರು ಅಂಬೋದು ನಮ್ಗೆ ಗೊತ್ತಿಲ್ಲ. ಏನು ಇನ್ನೊಬ್ಬರಿಗೆ ಯಾರಿಗಾರು ಬೇಕಿದ್ದ ಮಂದಿಗೆ 4 ಮಂದಿಗೆ ಕೊಟ್ಕೊಂಡವರು ನಮ್ಗೆ ಗೊತ್ತಿಲ್ಲ. ಬಹುತೇಕ ಇಲ್ಲಿ ಯಾರಿಗೆ ದುಡ್ಡು ಮುಟ್ಟಿಲ್ಲ ಮೇಡಮ್. ಒಟ್ಟು ಯಾರು ನೊಂದಿದ್ದಾರೆ ಅವರಿಗೆ ದುಡ್ಡು ಮುಟ್ಟಿಲ್ಲ. ಈಗ ನಿಜ ನಿಮಗೆ ನೊಂದಿದ್ದೀರಿ, ಬೆಂದಿದ್ದೀರಿ, ಆದರೆ ನಿಮ್ಗೆ ಅನ್ಯಾಯ ಮಾಡಿದ್ದು ಗೊತ್ತಾಗಿದೆ ತಾನೇ? ಯಾರು ಅನ್ಯಾಯ ಮಾಡಿದ್ದೀನಂತ ಗೊತ್ತಾಗಿದೆ ಮೇಡಮ್. ಅವ್ರ ವಿರುದ್ಧ ಹೋರಾಡಬೇಕು, ಅವ್ರ ವಿರುದ್ಧ ಏನಾದರೂ ಮಾಡಬೇಕು, ಏನೋ ನಮ್ಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಏನೋ ಅಂತ ಒಂದು ನಾವು ಮಾಡಿದ್ವಿ ಮೇಡಮ್, ಎಲ್ಲ ಮಾಡಿದ್ವಿ. ನಾವು DC ಆಫೀಸ್ ಹತ್ರ ಹೋದ್ವಿ, ಅಲ್ಲಿ ಕೊಪ್ಪಳಲ್ಲಿ ಸ್ಟ್ರೈಕ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ ಮೇಡಮ್. ಆದರೂ ನಮಗೆ ನ್ಯಾಯ ದೊರಕಲಿಲ್ಲ ಮೇಡಮ್. ಈಗ ನಿಮ್ಮದು ಇನ್ನು ದೊಡ್ಡ ಸಮುದಾಯ ಅಲ್ಲ, ಅಂದರೆ ಈ ರಾಜ್ಯದಲ್ಲಿ 15,000 ಮಂದಿ ಇರೋದು. ಸರ್ಕಾರಕ್ಕೆ ಒಂದು 15,000 ಮಂದಿಗೆ ಒಂದು ಪರಿಹಾರ ಕೊಡುವಷ್ಟು ಇದು ಸಾಮರ್ಥ್ಯ ಇರುವ ನಿಮ್ಮ MP, MA ಶಾಸಕರಿಗೆಲ್ಲ ಯಾರಿಗೆಲ್ಲೂ ಆಗಲಿಲ್ಲ ಮೇಡಮ್. ಅವರು ಮಾಡಿದ್ರು ಮೇಡಮ್, ಆಗಲಿಲ್ಲ, ಅವ್ರ ಹತ್ರನೂ ಆಗಲಿಲ್ಲ, ಮಾಡೋಕ್ಕಾಗಲಿಲ್ಲ. ನಿಮ್ಮ ಹೆಸರಲ್ಲಿ ಬೇರೆಯವರು ಅವರ ಒಂದು ದುಡ್ಡು ಮಾಡಿಕೊಂಡ್ರು, ಅವರು ದುಡ್ಡು ಮಾಡ್ಕೊಂಡ್ರ ಸರ್. ನಮ್ಮ ಹೆಸರು ಹೇಳ್ಯಾರ ಮೇಡಮ್ ಅವರು ಹೇಳಿ, ಕಲಂದರ ಬಾಬಾ ಹೆಸರು ಹೇಳಿ ಕಾಯಿಸಿ ತಾವು ದುಡ್ಡು ಮಾಡ್ಕೊಂಡು ತಮ್ಮ ಜೀವನ ತಮ್ಮ ಮಕ್ಕಳು ತಾವು ದೊಡ್ಡ ಇದ್ದಾಗ ತಾವು ನೋಡ್ಕೊಂಡ್ರೆ ಮೇಡಮ್. ನಮ್ಗೆ ಯಾರೂ ಕಣ್ಣೆತ್ತಿ ನೋಡಿಲ್ಲ. ಅವ್ರು ಏನಂದಿದ್ರು ಮೇಡಮ್, ಒಂದು ಯಾವುದಾದ್ರು ಎಣ್ಣೆ ಗುಣ್ಣೆ ಕುಡ್ದು ಸಾಯೋ ಪರಿಸ್ಥಿತಿಯಲ್ಲಿ ಬಂದುಬಿಡೋದೆ ಮೇಡಮ್. ನಮ್ಮ ಕರಡಿ ಸಮಾಜದ ಬಂದಿದೆ ಈ ಥರ ಇದೆ ನೋಡಿ ನಮ್ಮ ಕಲಂದರ ಬಾಬಾ. ಏನಂದರೆ ಇಲ್ಲಿ ಮುಗ್ಧರು ಇವರು, ಈ ಮುಗ್ಧರು ಅನಕ್ಷರಸ್ಥರ ಹೆಸರಲ್ಲಿ ಯಾರ್ಯಾರೋ ದುಡ್ಡು ಮಾಡಿಕೊಂಡು ಅವರು ಬಂಗ್ಲೆಗಳನ್ನು ಕಟ್ಕೊಂಡ್ರು. ಆದರೆ ಇವರಿಗಿಲ್ಲಿ ಒಪ್ಪತ್ತಿಗೂ ಗಂಜಿಗೂ ತಾತ್ವಾರ ಬಂದ್ಬಿಟ್ಟಿದೆ. ಇಲ್ಲಿ ಏನಾಗಿರೋದಂದರೆ ಈಗ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂದರೆ ಕಲಂದರ್ ಸಮುದಾಯವೇ ಈಗ ಹಸಿವಿನಿಂದ ನಾಶ ಆಗುವಂಥ ಅಂಚಿಗೆ ಬಂದು ತಲುಪಿದೆ. ಈಗಾಗಲೇ ಕಾನೂನು ಕರಡಿಯನ್ನು ಕಿತ್ಕೊಂಡಿದೆ. ಈಗ ಇವರ ಬದುಕು ಕೂಡ ಕಿತ್ಕೊಳ್ಳುವಂಥ ಮುಂಚೆ ಇವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಕಣ್ತೆರೆದು ಇವರ ಸಮುದಾಯದ ಒಂದಿಷ್ಟು ಬೇಡಿಕೆಯನ್ನಾದರೂ ಪೂರೈಸಿ ಇವರ ಬದುಕಿಗೊಂದು ದಾರಿ ಕೊಡಬೇಕು ಅನ್ನೋದೇ ಎಲ್ಲರ ಬೇಡಿಕೆಯಾಗಿದೆ.